ರಣ ಬಿಸಿಲಿನ ನಡುವೆ ಧಗ ಧಗ ಧಗಿಸುತ್ತಿರುವ ಬೆಂಕಿಯ ಜ್ವಾಲೆ. ಬೆಂಕಿಯ ಕೆನ್ನಾಲಿಗೆಗೆ ಹೊಲ ತೋಟ ಸಂಪೂರ್ಣ ಭಸ್ಮ. ಬೆಂಕಿ ನಂದಿಸಲು ಉಪಕರಣಗಳ ಕೊರತೆ, ಸಿಬ್ಬಂದಿಗಳ ಹರಸಾಹಸ. ಇಲಾಖೆ ಎಚ್ಚೆತ್ತುಕೊಳ್ಳದಿದ್ದರೆ ಕಾದಿದೆಯಾ ಮಹಾ ಗಂಡಾಂತರ. ಎಸ್ ವೀಕ್ಷಕರೇ, ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ ಹೋಬಳಿಯ ದಂಡೀಪುರ ವ್ಯಾಪ್ತಿಯಲ್ಲಿ ನಡೆದ ಆಕಸ್ಮಿಕ ಬೆಂಕಿ ಅವಘಡ ದೃಶ್ಯ ಇದು. ಸುಮಾರು 80ಕ್ಕೂ ಹೆಚ್ಚು ಎಕರೆ ಭೂಭಾಗದಲ್ಲಿ ಆವರಿಸಿಕೊಂಡ ಬೆಂಕಿಯ ಕೆನ್ನಾಲಿಗೆ ನೋಡ್ತಿದ್ದಂತೆಯೇ ವ್ಯಾಪಕವಾಗಿ ಹರಡಿಕೊಂಡಿತ್ತು. ಸರ್ವೆ ನಂಬರ್ 135/23ರ ಕೆವಿ ಸತೀಶ್ ಕುಮಾರ್ ಎಂಬುವವರ ಜಮೀನಿನಲ್ಲಿ ಸುಮಾರು 2.5 ಎಕರೆಯಲ್ಲಿ ಬೆಳೆದಿದ್ದ ನಿಂಬೆ, ಸೀಬೆ, ಹುಣಸೆ, ಮಾವು, ಮಹಾಗನಿ ಸೇರಿದಂತೆ ಮತ್ತಿತರ ಮರಗಿಡಗಳು ಬೆಂಕಿಗೆ ಆಹುತಿಯಾಗಿದ್ದು, ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದ್ದು. ಇದಷ್ಟೇ ಅಲ್ಲದೆ ಆಕಸ್ಮಿಕ ಬೆಂಕಿಗೆ ಪಂಪ್ ಸೆಟ್, ಸ್ಟಾರ್ಟರ್, ಕೇಬಲ್ ಮತ್ತು ಪೈಪ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ಇಲಾಖೆಯಲ್ಲಿ ಇರೋದು ಒಂದೇ ವಾಹನ. ಆದ್ರಿಂದ ಒಂಟಿ ಜಲವಾಹನದಲ್ಲಿ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಡುವಂತಾಗಿದ್ದು, ತಾಲೂಕಿನ ಜನರಲ್ಲಿ ಮತ್ತಷ್ಟು ಆತಂಕ ಸೃಷ್ಟಿಯಾಗಲು ಕಾರಣವಾಗಿದೆ. ಚಳಿಗಾಲ ಮುಗಿದು ಈಗಾಗಲೇ ಬೇಸಿಗೆ ಆರಂಭಗೊಳ್ತಾ ಇದೆ. ವರ್ಷದ ಆರಂಭದಲ್ಲೇ ತಾಲೂಕಿನಲ್ಲಿ ಸುಮಾರು 23 ಆಕಸ್ಮಿಕ ಬೆಂಕಿ ಪ್ರಕರಣಗಳು ದಾಖಲಾಗಿ, ತುರ್ತು ಸಂದರ್ಭದಲ್ಲಿ ರಕ್ಷಣೆ ನೀಡಬೇಕಾದ ಅಗ್ನಿಶಾಮಕ ಇಲಾಖೆಯಲ್ಲಿ ಜಲವಾಹನದ ಕೊರತೆಯಿಂದ ಅಗ್ನಿ ಅವಘಡಗಳಿಂದ ರಕ್ಷಣೆ ಮಾಡುವವರು ಯಾರು ಎಂಬ ಆತಂಕ ಸಾರ್ವಜನಿಕರನ್ನ ಕಾಡ್ತಿದೆ. ಮಧುಗಿರಿ ತಾಲೂಕಿನಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ವಾಸ ಮಾಡ್ತಿದ್ದಾರೆ. ಯಾವುದೇ ಶಾಶ್ವತ ನೀರಾವರಿ ಯೋಜನೆ ಇಲ್ಲದೆ ಬರದ ಛಾಯೆಯನ್ನೇ ಮಧುಗಿರಿ ಹೊದ್ದು ಮಲಗಿದೆ. ಇದರ ಜೊತೆ ವರವೆಂಬಂತೆ ಪ್ರಕೃತಿ ವೈವಿಧ್ಯಮಯ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ, ತಿಮ್ಮಲಾಪುರ ಕರಡಿಧಾಮಗಳು ತಾಲೂಕಿನಲ್ಲಿವೆ. ಬೇಸಿಗೆ ವೇಳೆ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ತಿರುವ ಆಕಸ್ಮಿಕ ಬೆಂಕಿ ಅವಘಡಗಳು, ಅಗ್ನಿಶಾಮಕ ಇಲಾಖೆಯಲ್ಲಿ ನೀರು ಮತ್ತು ಜಲವಾಹನ ಕೊರತೆ, ಬೆಂಕಿ ಅವಘಡ ತಪ್ಪಿಸಲು ಇಲ್ಲಿನ ಸಿಬ್ಬಂದಿಗಳ ಸೆಣಸಾಟ ಅಕ್ಷರಶಃ ಆತಂಕವನ್ನೇ ಸೃಷ್ಟಿ ಮಾಡ್ತಿದೆ. ಕಣ್ಮುಂದೆನೆ ಸುತ್ತೋಗ್ತಾ ಇದೆ. ಫೈರ್ ಇಂಜಿನ್ ಮಾಡಿದ್ರೆ ಫೈರ್ ಇಂಜಿನ್ ಬರಲ್ಲ. ರೈತರು ಪಾಂಡೆನಾಗಬೇಕು. ರೈತರನ್ನ ಉದ್ಧಾರ ಮಾಡ್ತೀವಿ ಅಂತಾರೆ, ಈ ತರ ಮಾಡ್ತಾರೆ. ಎಲ್ಲ ಲಾಸೆ. ಸೀಬೆ ತೋಟ ಇದೆ, ನಿಂಬೆ ತೋಟ ಇದೆ, ಪಂಪ ಮೋಟ್ರ್ ಸುತ್ತೋಗಿದೆ, ಎಲ್ಲ ಹೋಗಿದೆ. ಒಂದೇ ಗಾಡಿ ಇರೋದು ಅಂತಾರೆ. ನಾವೇನು ಮಾಡೋಣ? ರೈತರ ಪಾಡು ಕೇಳೋರಿಲ್ಲ. ಎಲ್ಲ ಒಂದು 22 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ. ಇವಾಗೆಲ್ಲ ನೀರು ಪಾಲಾಗಿದೆ. ಯಾರು ನಮ್ಮನ್ನು ನೋಡೋರು? ಏನೇನು ಗಿಡ ಇಟ್ಟಿದ್ರಿ? ನಿಂಬೆ ಹಣ್ಣಿನ ಗಿಡ 500, ಸೀಬೆ ಗಿಡ 1000 ಗಿಡ 4 ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೀವಿ. ಇವತ್ತು ಈ ಥರ ಬೆಂಕಿ ಪಾಲಾದರೆ ಏನು ಮಾಡೋದು? ರೈತರು ಉದ್ಧಾರ ಆಗು ಅಂದರೆ ಯಾರು ಆಗ್ತಾರೆ? ಇದೇ ನಮ್ಮ ಪರಿಸ್ಥಿತಿ, ರೈತರ ಪರಿಸ್ಥಿತಿ. ನಿಮ್ಮ ಹೆಸರು? ಸತೀಶ್ ಕುಮಾರ್, ಕೊಡಿಗೇನಹಳ್ಳಿ. ಸರ್ವೆ ನಂಬರ್ ಎಷ್ಟು? ಸರ್ವೆ ನಂಬರ್ 135/23. ಮಧುಗಿರಿ ಅಗ್ನಿಶಾಮಕದಲ್ಲಿ 2 ಜಲವಾಹನಗಳಿದ್ದು, ಅದರಲ್ಲಿ ಒಂದು ವಾಹನ ಅನುಪಯುಕ್ತವಾಗಿ ಜೀವ ಕಳೆದುಕೊಂಡಿದ್ದು, ಸಿಬ್ಬಂದಿಗಳು ಇರುವ ಒಂದೇ ಜಲವಾಹನದಲ್ಲಿ ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನಲ್ಲಿ ಪ್ರತಿ ವರ್ಷ 200ಕ್ಕೂ ಹೆಚ್ಚು ಬೆಂಕಿ ಅವಘಡಗಳು ಸಂಭವಿಸ್ತಾ ಇದ್ದು, ಎಲ್ಲೆಡೆ ಅಗ್ನಿಶಾಮಕ ಇಲಾಖೆ ಸೇವೆ ನೀಡಲು ಸಾಧ್ಯವಾಗ್ತಿಲ್ಲ. ಇಲ್ಲಿನ ಅಗ್ನಿಶಾಮಕ ಇಲಾಖೆಯಲ್ಲಿ 8 ಮಂದಿ ಫೈರ್ಮ್ಯಾನ್, 1 ತಂತ್ರಜ್ಞ ಚಾಲಕ, 4 ಜನ ಅಗ್ನಿಶಾಮಕ ವಾಹನ ಚಾಲಕರಿದ್ದಾರೆ. ಒಟ್ಟು 27 ಹುದ್ದೆಗಳಿದ್ದು 17 ಜನ ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದು, 10 ಹುದ್ದೆಗಳು ಖಾಲಿ ಇವೆ. ಇತ್ತ ಕೆಲಸ ಮಾಡಲು ಸಿಬ್ಬಂದಿಗಳು ಇಲ್ಲ, ಅತ್ತ ಸರಿಯಾಗಿ ಜಲವಾಹನವು ಇಲ್ಲದಂತಾಗಿರೋದು ಮಾತ್ರ ವಿಪರ್ಯಾಸ. ಮಧುಗಿರಿ ಜನತೆಯಲ್ಲಿ, ಸಾರ್ವಜನಿಕರಲ್ಲಿ ಮತ್ತು ರೈತ ಬಾಂಧವರಲ್ಲಿ ನನ್ನದೊಂದು ಮನವಿ. ಈ ಸಾರಿ ಏನಾಗಿದೆ ಅಂದರೆ ಬೇಸಿಗೆ ಜಾಸ್ತಿ ಇರೋದ್ರಿಂದ, ಲಾಸ್ಟ್ ಟೈಮು ತುಂಬ ಮಳೆ ಆಯಿತು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಗಿಡ ಮತ್ತು ಹುಲ್ಲು ಎಲ್ಲ ಸಾಕಷ್ಟು ಬೆಳೆದಿರೋದ್ರಿಂದ ಫೈಲು ಸಿಕ್ಕಾಪಟ್ಟೆ ಆಗ್ತಾಯಿದೆ. ಹಾಗಾಗಿ ಜಲವಾಹನ ಕೂಡ ಒಂದೇ ಇರೋದ್ರಿಂದ ನಮ್ಮದು ವಾಟರ್ ಟೆಂಡರು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಡೈಲಿ 3, 4, 5 ಹೀಗೆಲ್ಲ ಕಾಲ್ಸ್ ರಿಜಿಸ್ಟರ್ ಆಗ್ತಾಯಿದೆ. ನಾವು 2, 3 ಅಟೆಂಡ್ ಮಾಡ್ತಾಯಿದ್ದೀವಿ. ದಯಮಾಡಿ ತಾವುಗಳು ಯಾರು ಬೆಂಕಿ ಹಚ್ಚಬಾರ್ದಂತ ಕುರಿಗಾಹಿಗಳಲ್ಲಿ ಮತ್ತು ದನ ಮೇಯಿಸೋರಲ್ಲಿ ಇವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ದಯಮಾಡಿ ಆದಷ್ಟು ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.
ಈ ಗಾಡಿ ಹೊಂದಿರೋದು ಎಲ್ಲರ ಗಮನಕ್ಕೂ ಹೋಗಿದೆ. ನಾವು ದಯಮಾಡಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಮತ್ತು ರೈತರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ. ತಾವುಗಳು 112ಗೆ ಕಾಲ್ ಮಾಡಬೇಕು ಇಮಿಡಿಯೇಟು, ಮತ್ತು 108ಗೆ ಕಾಲ್ ಮಾಡೋದು ಸಹ ನಮಗೆ ಕಾಲ್ ಕೊಡ್ತಾರೆ. ಜೊತೆಗೆ ನಮ್ಮ ಮಧುಗಿರಿ ಠಾಣೆಯ ಫೋನ್ ನಂಬರ್ ತೊಂದರೆ ಇಲ್ಲ, ಅಷ್ಟರಲ್ಲಿ ನಾವು ಆದಷ್ಟು ಬೇಗ ಸ್ಪಾಟಿಗೆ ಬರ್ತೀವಿ, ರೀಚ್ ಆಗ್ತೀವಿ. ಸರಿ. ಹೊಲದ ಕಡೆ ಇರಬೇಕು, ಬೆಂಕಿ ಹೆಚ್ಚುತ್ತಂತ ಕಡಿಮೆ ಮಾಡಬೇಕು. ಸೊ 2-3 ಇದ್ದಾಗ ಬೆಂಕಿ ಅವಾಯ್ಡ್ ಮಾಡ್ಬೋದು, ಕೂಡಲೇ ನಮಗೆ ಕಾಲ್ ಕೊಡಬೇಕು. ಬಾರಿ ಸಲ್ಲಿಸಿದ್ದೀವಿ ಸರ್. ಇಲಾಖೆ ಕೂಡ ಆದಷ್ಟು ತುಂಬ ಕ್ರಮ ವಹಿಸ್ತಾ ಇದೆ. ಇಲಾಖೆ ಸರ್ಕಾರ ಕೂಡ ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಟ್ಟಾರೆಯಾಗಿ ಮಧುಗಿರಿಯಂತಹ ಭಾಗಗಳಲ್ಲಿ ಆಗಿಂದಾಗೆ ಸಂಭವಿಸುವ ಅಗ್ನಿ ದುರಂತಗಳನ್ನು ತಡೆಯಲು ಇಲಾಖೆಯೂ ಸಹ ಸನ್ನದ್ಧವಾದಲ್ಲಿ ಮಾತ್ರ ಭಾರೀ ಅನಾಹುತಗಳಿಗೆ ಕಡಿವಾಣ ಹಾಕಬಹುದಾಗಿದೆ. ಈ ಸಂಬಂಧ ಜಿಲ್ಲಾಡಳಿತ ಆದಷ್ಟು ಬೇಗ ಎಚ್ಚೆತ್ತು ಮಧುಗಿರಿಯ ಅಗ್ನಿಶಾಮಕ ಇಲಾಖೆಗೆ ಸೂಕ್ತ ಉಪಕರಣಗಳನ್ನು ಒದಗಿಸಿ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕೆಂಬುದೇ ನಮ್ಮ ಒತ್ತಾಯ. ಮಧುಗಿರಿಯಿಂದ ಮಂಜುನಾಥ್, TV64 ಕನ್ನಡ ನ್ಯೂಸ್. TV64 ಕನ್ನಡ ನ್ಯೂಸ್.